ಹಾಯ್ ಫ್ರೆಂಡ್ಸ್, ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ನಾನು ಸ್ವಲ್ಪ ಎಕ್ಸಸೈಸು ಹಾಗೆ ಸ್ವಲ್ಪ ಯೋಗ ಮಾಡ್ತಾಯಿದ್ದೀನಿ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬರು ನನಗೆ ಕಮೆಂಟ್ ಮಾಡಿ ಕೇಳಿದರು, ಅವ್ರ ಹೆಸರು ಸೌಮ್ಯ ಅಂತ ಹೇಳಿ, ನೀವು ಹೇಗೆ ಸಣ್ಣ ಆದ್ರಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಅಂತ ಹೇಳಿ. ನಾನು 68 kg ಇದ್ದವಳು, ಅಂದರೆ 1.5 ವರ್ಷದಿಂದ ನಾನು ಇದು ವೆಯ್ಟ್ ಲಾಸ್ ಆಗಿರೋದು ಸುಮಾರು 14 kg. ಒಂದೇ ಸಲ ಏನು ವೆಯ್ಟ್ ಲಾಸ್ ಆಗಿಲ್ಲ. ನಾನು ವೆಯ್ಟ್ ಲಾಸ್ ಆಗೋದಕ್ಕೆ ಮೇಯ್ನು ನಾನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿತೀನಿ. ಅದು ಹೊಟ್ಟೆನೆಲ್ಲ ಕ್ಲೀನ್ ಮಾಡುತ್ತೆ. ಸೊ ಹಾಗಾಗಿ ಕ್ರಮೇಣ ಸಣ್ಣ ಆಗ್ತಾ ಬರ್ತಾರೆ, ವೆಯ್ಟ್ ಲಾಸ್ ಆಗ್ತಾ ಬರ್ತಾರೆ. ಮತ್ತು ಸ್ವಲ್ಪ ಎಕ್ಸಸೈಸು, ಯೋಗ ಮಾಡ್ತೀನಿ, ಹಾಗೆ ಸ್ವಲ್ಪ ಪ್ರಾಣಾಯಾಮ ಮತ್ತು ವಾಕಿಂಗು ಇಷ್ಟನ್ನು ಮಾಡ್ತೀನಿ ನಾನು. ಇವೆಲ್ಲ ನಾನು ವಾರದಲ್ಲಿ 5 ದಿನ ಕಂಪಲ್ಸರಿಯಾಗಿ ಮಾಡ್ತೀನಿ. ಇನ್ನು 2 ದಿನ ಏನಾದರೂ ಹಾಗೆ ಮಿಸ್ ಆಗಿಬಿಡುತ್ತೆ. ಮತ್ತು ನಾನು ಪೀರಿಯಡ್ಸ್ ಆದಾಗ ಒಂದು 3 ದಿನ ಇಲ್ಲ 4 ದಿನ ಸ್ಕಿಪ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎಷ್ಟು ದಿನ ನಂಗೆ ಸಿಕ್ಕುತ್ತೋ ಅಷ್ಟು ದಿನ ನಾನು ಇದನ್ನು ಉಪಯೋಗ ಮಾಡ್ಕೊಳ್ತೀನಿ, ಯೋಗ ಮತ್ತು ಎಕ್ಸಸೈಸ್ ಮಾಡೋದಕ್ಕೆ ಎಲ್ಲ. ನನಗೆ ಇವಾಗ 43 ವರ್ಷ. ನನ್ನ ಏಜಿಗೆ ಯಾವ ಯೋಗ ಬೇಕು, ಯಾವ ಎಕ್ಸಸೈಸ್ ಬೇಕು ಅದನ್ನು ಆರಿಸ್ಕೊಂಡು ಮಾಡ್ಕೊಳ್ತೀನಿ. ಹಾಗೆ ನನ್ನ ದೇಹದಲ್ಲಿ ಏನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗೋವಂಥ ಯೋಗ ಮತ್ತು ಎಕ್ಸಸೈಸ್ನ ಆರಿಸ್ಕೊಂಡು ನಾನು ಮಾಡ್ಕೊಳ್ತೀನಿ. ತುಂಬ ಸಿಂಪಲ್ ಎಕ್ಸಸೈಸು ಹಾಗೆ ತುಂಬ ಸಿಂಪಲ್ ಯೋಗಗಳನ್ನ ನಾನು ಕಲ್ತ್ಕೊಂಡು ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಈ ಏಜಲ್ಲಿ ನಮಗೆ ಯಾವುದು ಸುಲಭ ಅನಿಸುತ್ತೋ ಆ ಎಕ್ಸಸೈಸು ಯೋಗನ ಮಾಡಬೇಕು. ತುಂಬ ಕಷ್ಟದೆಲ್ಲ ಮಾಡಿಬಿಟ್ರೆ ಸ್ವಲ್ಪ ಮಸಲ್ಸ್ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ಕಷ್ಟ. ಸೊ ಹಾಗಾಗಿ ನಾನು ನನ್ನ ದೇಹಕ್ಕೆ ನನ್ನ ಏಜಿಗೆ ಬೇಕಾದಂಥ ಯೋಗ ಎಕ್ಸಸೈಸ್ನ ಕಲ್ತ್ಕೊಂಡು ಮಾಡ್ತೀನಿ. ಮತ್ತು ಇನ್ನೊಂದು ಏನಂತಂದರೆ, ನನಗೆ ಈ ಯೋಗನ ತುಂಬ ವರ್ಷದಿಂದ ಮಾಡಿ ಅಭ್ಯಾಸ ಇದೆ. ನಾನು ಚಿಕ್ಕ ವಯಸ್ಸಿಂದನೂ ಸಹ ಮಾಡ್ತಾಯಿದ್ದೆ. ನನಗೆ ಇವಾಗಲೂ ನೆನಪಿದೆ, ನಮ್ಮಪ್ಪ ಪೊಲೀಸು. ಸೊ ಹಾಗಾಗಿ ಅವರು ನನಗೆ 4th 5th ಸ್ಟ್ಯಾಂಡರ್ಡ್ ಇರಬೇಕಾದ್ರೇನೆ ನನಗೆ ಯೋಗನ ಮಾಡಿಸ್ತಾಯಿದ್ರು, ನನಗೂ ನನ್ನ ತಮ್ಮಂಗೂ. ಸೊ ಅದೆಲ್ಲ ನೆನಪು ಬರುತ್ತೆ. ಆವಾಗ ಸ್ಟಾರ್ಟ್ ಮಾಡಿರೋದು. ಮತ್ತು ಬ್ರೇಕಪ್ ಆಗಿ ಮತ್ತು ಮದುವೆ ಆದಮೇಲೆ ಸ್ವಲ್ಪ ಸ್ಟಾರ್ಟ್ ಮಾಡಿಕೊಂಡೆ. ಹೆಲ್ತಲ್ಲೆಲ್ಲ ಸ್ವಲ್ಪ ಇಶ್ಯೂ ಆಯ್ತಲ್ಲ ಆವಾಗ. ಸೊ ಅದನ್ನು ಇವಾಗ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೋಡ್ಬೋದು, ವಿಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಯಾಕಂದರೆ ನಿಧಾನವಾಗಿ ಹಾಕಿದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ, ಯಾರೂ ನೋಡಲ್ಲ ಅಂತ ಹೇಳಿ ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿ ಹಾಕಿದ್ದೀನಿ. ಹಾಗೆ ನಾನು ಎಕ್ಸಸೈಸ್ ಮಾಡೋ ರೀತಿ ಎಲ್ಲ ತೋರಿಸಿದ್ದೀನಿ, ನೋಡಿ ಹಾಗೆ ಸಪೋರ್ಟ್ ಮಾಡಿ. ನಾನು ಇಷ್ಟು ಎಕ್ಸಸೈಸ್ನು ಮೊದಲಿಂದನೂ ಬಂದಿರೋದ್ರಿಂದ ಯಾವುದು ನಂಗೆ ತೊಂದರೆ ಅನಿಸಲ್ಲ. ಮತ್ತು ಮಸಲ್ಸ್ ಪೇಯ್ನ್ ಯಾವುದು ಸಹ ಬರಲ್ಲ ನನಗೆ. ಸುಲಭವಾಗಿ ಮಾಡ್ತೀನಿ ನಾನು. ತಾಡಾಸನ ಒಂದು ಸ್ವಲ್ಪ ಏರುಪೇರು ಆಗುತ್ತೆ ಅಷ್ಟೇನೆ, ಅಂದರೆ ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಮಿಕ್ಕಿದ ಎಕ್ಸಸೈಸ್ ಎಲ್ಲ ಓಕೆ ಮಾಡ್ತೀನಿ. ಸೂರ್ಯ ನಮಸ್ಕಾರ ಎಲ್ಲ ಒಂದು 3-4 ಸಲ ಅಷ್ಟೇನೆ. ಸ್ವಲ್ಪ ಇವಾಗ ಅಭ್ಯಾಸ ಮಾಡ್ಕೊಳ್ತಾ ಇರೋದು ಸೂರ್ಯ ನಮಸ್ಕಾರನ, ಹಾಗಾಗಿ ಸ್ವಲ್ಪದ್ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೂ ಕೆಲವು ಎಕ್ಸಸೈಸ್ಗಳು ಮಾಡಿದೆ, ಬಟ್ ಇದು ಬಟ್ಟೆ ಕಂಫರ್ಟೇಬಲ್ ಇಲ್ಲದೋದ್ರಿಂದ ನಾನು ಇಷ್ಟನ್ನು ಯೋಗ ಮಾಡಿರೋದನ್ನ ಮಾತ್ರ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದು ಒಂದು ನನ್ನ ವೆಯ್ಟ್ ಲಾಸ್ ಆಗೋದಕ್ಕೆ ಕಾರಣ ಅಂತ ಹೇಳ್ಬೋದು. ನಾನು ನೋಡಿದ್ರೆ ನೀವು ಏನಂತಿದ್ರೋ ಏನೋ, ಎಷ್ಟು ದಪ್ಪ ಇದ್ದೆ ಅಂತಂದರೆ ನನಗೆ ಯಾವ ಡ್ರೆಸ್ಸು ಸಹ ಹಾಕೋಕ್ಕಾಗ್ತಾ ಇರಲಿಲ್ಲ. ಮತ್ತು ಯಾವ ಸ್ಯಾರಿನೂ ಉಟ್ಕೊಂಡು ಎಲ್ಲೂ ಫಂಕ್ಷನ್ಗೆ ಹೋಗೋದಕ್ಕಾಗ್ತಾ ಇರಲಿಲ್ಲ. ಹೊಟ್ಟೆ ಎಲ್ಲ ತುಂಬ ಮುಂದೆ ಇತ್ತು. ನನಗೆ ಮೇಯ್ನು ಏನು ಹೊಡೆತ ಬಿದ್ದಿದ್ದು ಅಂತಂದರೆ, ನನಗೆ ತಲೆನೋವಿತ್ತು ಸುಮಾರು ಒಂದು 15 ವರ್ಷ. ಅದಕ್ಕೆ ಮೆಡಿಷನ್ ತೊಗೊಂಡ್ಬಿಟ್ಟಿದ್ದೆ. ಸೊ ಆ ಮೆಡಿಷನಿಂದನೇ ನಾನು ಅಷ್ಟೊಂದು ದಪ್ಪ ಆಗಿದ್ದು. ಹೆಂಗೆ ನಾನು ಸಣ್ಣ ಆಗಬೇಕು ಅಂತಲೇ ಅಂದ್ಕೊಳ್ಳಿಲ್ಲ. ಈ ಥರ ಎಕ್ಸಸೈಸ್ ಎಲ್ಲ ಮಾಡಿದ್ರು ಅಷ್ಟೇ, ನಾನು ಏನು ಮಾಡಿದ್ರು ಸಣ್ಣ ಆಗಲಿಲ್ಲ. ಸೊ ಕ್ರಮೇಣ ಸ್ವಲ್ಪ ಬೇರೆ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ತಲೆನೋವೆಲ್ಲ ಕಮ್ಮಿಯಾಗಿ ಅವ್ರು ಸಜೆಷನ್ ಕೊಟ್ಟಮೇಲೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಎಲ್ಲ ಕುಡಿದ್ಮೇಲೆ ನಾನು ಇಷ್ಟೊಂದು ಸಣ್ಣ ಆಗಿದ್ದು 1.5 ವರ್ಷದಿಂದ. ಎಕ್ಸಸೈಸು ವಾಕಿಂಗ್ ಮಾಡಿದ್ರೂ ಸಹ ನಾನು ಸಣ್ಣ ಆಗಿರಲಿಲ್ಲ. ಮೇಯ್ನ್ ನನಗೆ ಹೆಲ್ಪ್ ಮಾಡಿದೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ಸೊ ನೀವು ಏನಾದರೂ ವೆಯ್ಟ್ ಲಾಸ್ ಆಗಬೇಕು ಅಂತಿದ್ರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡೀರಿ. ಆದರೆ ಸ್ವಲ್ಪ ಸ್ವೀಟ್ಸು ಮತ್ತು ಅನ್ನ ತಿನ್ನೋದೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಹಾಗೆ ಯೋಗ ಪ್ರಾಣಾಯಾಮ ಮಾಡಿಕೊಂಡು ವಾಕಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗ್ಬೋದು.
ನಾನು ಮಾಡಿರೋ ಕೆಲವೊಂದು ಯೋಗಗಳ ಹೆಸರುಗಳನ್ನು ಹೇಳ್ತಾ ಹೋಗ್ತೀನಿ. ನನಗೆ ಯಾವ್ದ್ಯಾವ್ದು ಯೋಗ ಗೊತ್ತು ಅಂದರೆ ಅದರ ಹೆಸರು ಗೊತ್ತು. ಅದು ಒಂದು ಮಂಡುಕಾಸನ, ಹಾಗೆ ಜಾನು ಶೀರ್ಷಾಸನ, ಸರ್ವಾಂಗಾಸನ, ತಾಡಾಸನ ಮತ್ತು ಏಕಪಾದ ಹಸ್ತಾಸನ, ದ್ವಿಪಾದ ಹಸ್ತಾಸನ, ಜಾನು ಶೀರ್ಷಾಸನ. ನಾನು ಮಾಡ್ತಾ ಇರೋದು ಸರ್ವಾಂಗಾಸನ. ಇವನ್ನೆಲ್ಲ ನಾನು 5 ಸಲ ಮಾಡ್ತೀನಿ. ಎಲ್ಲ ಅಷ್ಟೇ 5 ಸಲ ಮಾಡ್ತೀನಿ. ಕೆಲವೊಂದನ್ನು ಮಾತ್ರ 120 ಮತ್ತು 30 ಕೌಂಟಲ್ಲಿ ಮಾಡ್ತೀನಿ ನಾನು. ಹಾಗೆ ಬಟರ್ಫ್ಲೈ ಶೀರ್ಷಾಸನ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಷ್ಟ ಆಗ್ತಾ ಇದೆ ಬಟರ್ಫ್ಲೈ ಎಲ್ಲ ಮಾಡೋದಕ್ಕೆ. ನೋಡೋದಕ್ಕೆ ಈಸಿ ಅನಿಸುತ್ತೆ, ಆದರೆ ತೊಡೆ ಎಲ್ಲ ತುಂಬ ನೋವು ಬಂದುಬಿಡುತ್ತೆ. ಮತ್ತು ಶೀರ್ಷಾಸನೂ ಅಷ್ಟೇ, ತಲೆ ಇದು ಯಾವುದಾದ್ರೂ ಗೋಡೆಗೆ ಒರಿಕೊಂಡು ಸಪೋರ್ಟ್ ತೊಗೊಂಡು ಮಾಡೋ ಅಂಥದ್ದು. ಸೊ ಅದು ಅಷ್ಟೇ, ತಲೆ ಸ್ವಲ್ಪ ನೋವು ಬಂದುಬಿಡುತ್ತೆ. ಸೊ ಇವಾಗ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಅದ್ರ ವೀಡಿಯೋನ ಯಾವಾಗಲಾದರೂ ಹಾಕ್ತೀನಿ. ಮತ್ತು ಇನ್ನೊಂದು ಸ್ವಲ್ಪ ಯೋಗ ಮಾಡಿದ್ದೆ. ಸೊ ಆದರೆ ಬಟ್ಟೆ ಕಂಫರ್ಟೇಬಲ್ ಇಲ್ದೋದ್ರಿಂದ ಆ ವಿಡಿಯೋನ ನಾನು ಶೇರ್ ಮಾಡಿಲ್ಲ. ಸರಿ ಫ್ರೆಂಡ್ಸ್, ಕಮೆಂಟ್ ಮಾಡಿದ್ರಲ್ಲ, ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಗೆ ವೆಯ್ಟ್ ಲಾಸ್ ಮಾಡಿದ್ದೀನಿ ಅಂತ ಹೇಳಿ. ಮುಂದೆ ಮ್ಯೂಸಿಕ್ ಹಾಕ್ತಾ ಹೋಗ್ತೀನಿ. ನೀವು ನಾ ಹೇಗೆ ಮಾಡಿದ್ದೀನಿ ಯೋಗನ ಅಂತ ನೋಡಿ. ಹಾಗೆ ನನ್ನ ಚಾನಲ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ನಲ್ಲಿ. ಮತ್ತು ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ, ನಮಗೂ ಮುಂದೆ ಬರೋದಕ್ಕೆ ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು.